ಎಲ್ಲ ಅನ್ಯೋನ್ಯವಾಗಿರಬೇಕು. ಯಾರೂ ದ್ವೇಷ ಕೊಟ್ಟಿಗೆ ಸಾಧನೆ ಮಾಡಬಾರ್ದು. ಎಲ್ಲ ಮಾನವರೇ. 84 ಕೋಟಿ ಜೀವಜಂತುಗಳಲ್ಲಿ ಅತ್ಯುನ್ನತವಾದಂಥ ಜನ್ಮ ಮಾನವ ಜನ್ಮ. ಇವರು ಯಾರಿಗೆ ಆಗಲಿ ದ್ವೇಷ ಕಟ್ಕೊಂಡು ಮಾಡಲೇಬಾರ್ದು. ಈ ಹಿಂದೂ ಸಂಪ್ರದಾಯದಲ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಮುಸ್ಲಿಂ ಸಂಪ್ರದಾಯದಲ್ಲಿ ಏನು ಬೇಕಾದ್ರೂ ಅವರು ಮಾಡ್ಕೊಳ್ಳಿ. ಅದನ್ನು ನಾವು ಯಾರೂ ವಿರೋಧ ಮಾಡೋದಿಲ್ಲ. ಸರ್ವ ಸಮಾನತೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮ ಇದು ಅಂತೇಳಿ ಅವ್ರಿಗೂ ನೋಡ್ಕೋಬೇಕು ಹೊರತು ಅದು ಇವೆಲ್ಲ ಮಾಡ್ತಕ್ಕಂಥದ್ದು ಭಾಳ ತಪ್ಪಿದೆ. ಆದರೂ ಅಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಬ್ರೈನ್ ಇರಬೇಕು. ಅಡ್ಡದಿಡ್ಡಿ ಮಾತಾಡಬಾರ್ದು. ಪಾಕಿಸ್ತಾನದವರು ಹೆಚ್ಚಿಗೆ ಮಾತಾಡಬಾರ್ದು. ಹಂಗಲ್ಲ. ಎಲ್ಲ ಸತ್ತೋದ್ರೆ ಯಾರು ಭಾಳ ಈ ಪ್ರಪಂಚದ ಭಾಳರು ಯಾರು? ಎಲ್ಲರೂ ಕೊಂದಾಕಿರೆ ಯಾರಿಗೆ ಬೇಕು ಈ ದೇಶ? ಅನ್ನ ಯಾರಿಗೆ ಬೇಕು? ಬಟ್ಟೆ ಯಾರಿಗೆ ಬೇಕು? ಮಕ್ಳು ಯಾರಿಗೆ ಬೇಕು? ಎಲ್ಲ ಪ್ರಧಾನಿನೇ ತಪ್ಪು. ಬೆಳಿಗ್ಗೆ ಅದು ಪ್ರಧಾನಿನೇ ಕಾಯೋಕ್ಕಾಗುತ್ತಾ? ಮಿಲಿಟ್ರಿ ಇದೆ, ಪೊಲೀಸ್ ಇದೆ. ಒಬ್ಬ ಮುಖ್ಯಮಂತ್ರಿ ಇಲ್ಲಿ ಕಾಯೋಕ್ಕಾಗುತ್ತಾ? ಇಲ್ಲಿ ಯಾರನ್ನ ಕೊಂದಾಕ್ಬಿಟ್ರು ಅಂದರೆ ಮುಖ್ಯಮಂತ್ರಿ ಅವನೇನು ಹೇಳಿರ್ತಾನ? ಹಿಂದೂಗಳು ಯಾವತ್ತೂ ಟಾರ್ಗೆಟ್ ಆಗೋದೂ ಇಲ್ಲ. ನಾವು ಪ್ರಾಣವನ್ನು ಯಾರನ್ನೂ ಕಳೆಯೋದೂ ಇಲ್ಲ. ನಾವು ಹಿಂದೂಗಳೆಲ್ಲ ಸುಮ್ಮನೆ ಹಿಂದೂ ಅವ್ರು ಹೇಳ್ಬೋದು ಅಷ್ಟೇ, ಹಿಂದೂಗಳ ಮೇಲೆ ಇದು ಮಾಡ್ಕೊತೀವಿ ಅಂತ. ಜಾತಿ ಬೇಕಿಲ್ಲ. ಸರ್ಕಾರ ಚೆನ್ನಾಗಿಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿ ಹಿಡಿಸ್ತಾ ಇಲ್ಲ. ಪ್ರಜೆಗಳಿಗೆ ಓಟ್ಗಳು ಮಾತ್ರ ಹಾಕ್ಸ್ಕೊತಾರೆ. ಓಟ್ಗಳು ಮಾತ್ರ ಹಾಕ್ಸ್ಕೊಂಡು ಏನಕ್ಕೆ ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ. ಎಲ್ಲ ಅನ್ಯೋನ್ಯವಾಗಿರಬೇಕು. ಯಾರೂ ದ್ವೇಷ ಕೊಟ್ಟಿಗೆ ಸಾಧನೆ ಮಾಡಬಾರ್ದು. ಎಲ್ಲ ಮಾನವರೇ. 84 ಕೋಟಿ ಜೀವಜಂತುಗಳಲ್ಲಿ ಅತ್ಯುನ್ನತವಾದಂಥ ಜನ್ಮ ಮಾನವ ಜನ್ಮ. ಇವರು ಯಾರಿಗೆ ಆಗಲಿ ದ್ವೇಷ ಕಟ್ಕೊಂಡು ಮಾಡಲೇಬಾರ್ದು. ಅವರ ಸಂಪ್ರದಾಯ ಏನು, ಹಿಂದೂ ಸಂಪ್ರದಾಯದಲ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಮುಸ್ಲಿಂ ಸಂಪ್ರದಾಯದಲ್ಲಿ ಏನು ಬೇಕಾದ್ರೂ ಅವರು ಮಾಡ್ಕೊಳ್ಳಿ. ಅದನ್ನು ನಾವು ಯಾರೂ ವಿರೋಧ ಮಾಡೋದಿಲ್ಲ. ಅವರೂ ಎಲ್ಲರಿಗೂ ಸರ್ವ ಸಮಾನತೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮ ಇದು ಅಂತೇಳಿ ಅವ್ರಿಗೂ ನೋಡ್ಕೋಬೇಕು ಹೊರತು ಅದು ಇವೆಲ್ಲ ಮಾಡ್ತಕ್ಕಂಥದ್ದು ಭಾಳ ತಪ್ಪಿದೆ. ಯಾರೂ ಒಪ್ಪೋದೂ ಇಲ್ಲ. ಈಗ ಅವರೇ ಒಪ್ಪೋದಿಲ್ಲ. ಏನು ಮಾಡ್ತಾರೆ ಈ ಸಮಾಚಾರದಲ್ಲಿ? ನಾವು ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೈಲಿ ಯುದ್ಧ ಮಾಡೋ ಶಕ್ತಿ ಇದ್ರೂ ಇವತ್ತು ಏನು ಇಂಡಿಯಾದ ಕಮ್ಮಿ ಇಲ್ಲ. ಹೊರಟ್ರೆ ಹೋಗ್ತಾರೆ. ಯಾರೋ ಅಮಾಯಕರು ಬಲಿ ಆಗ್ತವೆ. ಹಿಂಗಾಗಿ ದೇಶದ ಬಗ್ಗೆ ಇದಾಗೋಗುತ್ತೆ. ಸುಮ್ಮನೆ ಇಲ್ದಿದ್ದೆಲ್ಲ ಮಾಡಬಾರ್ದು. ತಗೊಂಡ್ರೆ ನಿರ್ಣಯ ಸರಿ ಇದೆ, ಅವ್ರೇನು ಇದಲ್ಲ. ಆದರೂ ಅಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಬ್ರೈನ್ ಇರಬೇಕು. ಅಡ್ಡದಿಡ್ಡಿ ಮಾತಾಡಬಾರ್ದು. ಪಾಕಿಸ್ತಾನದವರು ಹೆಚ್ಚಿಗೆ ಮಾತಾಡಬಾರ್ದು. ಹಂಗಲ್ಲ. ಮಾತಾಡೋದು ತಪ್ಪು, ಭಾಳ ತಪ್ಪಿದೆ. ಇಲ್ದಿದ್ದೆಲ್ಲ ಹಾಗೆ ಮಾಡಿಬಿಡ್ತೀವಿ, ರಕ್ತ ಹರಿಸ್ಬಿಡ್ತೀವಿ ಅಂದರೆ ಎಲ್ಲ ಸತ್ತೋದ್ರೆ ಯಾರು ಈ ಪ್ರಪಂಚದ ಭಾಳರು ಯಾರು? ಎಲ್ಲರೂ ಕೊಂದಾಕಿರೆ ಯಾರಿಗೆ ಬೇಕು ಈ ದೇಶ? ಅನ್ನ ಯಾರಿಗೆ ಬೇಕು? ಬಟ್ಟೆ ಯಾರಿಗೆ ಬೇಕು? ಮಕ್ಳು ಯಾರಿಗೆ ಬೇಕು? ನೋಡಿ, ಈ ಥರ ಇದೆ. ತಗೊಂಡಿರೋ ನಿರ್ಣಯ ಕೇಂದ್ರ ಸರ್ಕಾರ ತಗೊಂಡು ನಿರ್ಣಯ ಸರಿ ಇದೆ. ಎಲ್ಲ ಪ್ರಧಾನಿನೇ ತಪ್ಪು. ಬೆಳಿಗ್ಗೆ ಅದು ಪ್ರಧಾನಿನೇ ಕಾಯೋಕ್ಕಾಗುತ್ತಾ? ಮಿಲಿಟ್ರಿ ಇದೆ, ಪೊಲೀಸ್ ಇದೆ. ಒಬ್ಬ ಮುಖ್ಯಮಂತ್ರಿ ಇಲ್ಲಿ ಕಾಯೋಕ್ಕಾಗುತ್ತಾ? ಇಲ್ಲಿ ಯಾರನ್ನ ಕೊಂದಾಕ್ಬಿಟ್ರು ಅಂದರೆ ಮುಖ್ಯಮಂತ್ರಿ ಅವನೇನು ಹೇಳಿರ್ತಾನ? ಸರ್, ಪೊಲೀಸ್ ಇರ್ತದೆ, ಅವರು ನೋಡ್ಕೋಬೇಕು. ಅವ್ರಿಗೆ ಹೇಳ್ಬೇಕು ಇಂಥ ಇದ್ರ ಕಡೆ ಅಂತೇಳಿ. ಅವರ ಕಂಟ್ರೋಲಾಗಿರ್ತದೆ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಅವ್ರ ಕಂಟ್ರೋಲಾಗಿರ್ತದೆ. ಇದು ದೂರೋದು, ಇನ್ನೊಬ್ಬರು ದೂರೋದು ಸರಿ ಇಲ್ಲ. ಇದು ದೊಡ್ಡ ಪ್ರಜೆಗಳು ಹೋಗೋದಿಲ್ವಲ್ಲ. ಎಲ್ಲಿ ಹೋಗ್ತಾರೆ? ಅವ್ರು ಹೋಗೋದಿಲ್ಲ. ಅವ್ರಿಗೆ ಏನು ಮಾಡೋ ಪೊಲೀಸರ ಇದ್ರ ಪ್ರೊಟೆಕ್ಷನ್ ಇರ್ತದೆ. ಸುತ್ತಲೂ ಗನ್ಮ್ಯಾನ್ಗಳು ಇರ್ತಾರೆ. ಈಗ ಒಬ್ಬ ಚೀಫ್ ಮಿನಿಸ್ಟರ್ ಬಂದರೆ ಯೋಚನೆ ಇರ್ತಾರೆ. ಸುತ್ತಲೂ ಅವ್ರಿಗೆ ಕಣ್ಗಾವಲಾಗಿ ಕಾದಿರ್ತಾರೆ. ಅದಕ್ಕೆ ಹೊಡೆಯೋಕ್ಕಾಗಲ್ಲ ಅವ್ರನ್ನ, ದೊಡ್ಡ ಇವ್ರನ್ನ. ನಾವು ಬಲಿಪಶು ಆಗ್ತೀವಿ. ನಮ್ಗೆ ಯಾರು ಇದಿದೆ? ಹೆಂಗಿರುತ್ತೆ ಹೇಳಿ? ಬಡವ್ರಿಗೆ ಎಲ್ಲರಿಗೂ ಕೊಡೋಕೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಪ್ರಜೆಗಳಿಗೆಲ್ಲರೂ ಕೊಡೋಕ್ಕಾಗಲ್ಲ. ಪೊಲೀಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಅವರು ನಮ್ಮನ್ನು ಕಾಯೋಕ್ಕೆ ಇರೋದು. ಪ್ರತಿಯೊಂದು ಮಾನವನಿಗೂ ಕೊಡಬೇಕು ಅಂದರೆ ಹೆಂಗೆ ಸಾಧ್ಯ? ಈಗಲೇ ವಿಧಾನಸಭಾ ಸದಸ್ಯರಿಗೆ ನೋಡಿದಿರಾ? ವಿಧಾನಸೌಧ ಇವತ್ತು ಯಾರನ್ನೂ ಬಿಡಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾರು ಬಿಡ್ತಾರೆ? ಬೆಳೆ ಪೊಲೀಸ್ ಕಾವಲು. ನಾವು ಇಂಡಿಯಾದವ್ರು, ನಾವು ಕರ್ನಾಟಕದವ್ರೆ ಹೋಗ್ಬೇಕು ಅಂತ ಅಂದರೆ ಅದನ್ನು ತಗೊಂಡು ಇದನ್ನು ತಗೊಂಡು ಹೊಡಿಕೆ ಹೋಗ್ತೀವಿ. ಅವ್ರಿಗೆ ಇದಿಲ್ಲ, ಪೊಲೀಸ್ನವ್ರು ಕಾಯ್ತಾವ್ರೆ. ಉಗ್ರಗಾಮಿಗಳು ಇವರೇ ಇಲ್ಲೇ ಅವರೇ ಅನ್ನಂಗೆ ಅವರೇ. ನಮ್ಮ ಕರ್ನಾಟಕದಲ್ಲೇ ಆಗ್ತಾಯಿಲ್ಲ. ಯಾರು 5 ಜನ, ಒಬ್ಬ MLA ನೋಡಿ 2 ಗನ್ಮ್ಯಾನ್ಗಳು, ಒಬ್ಬ MLC ನೋಡಿ 4 ಜನ ಗನ್ಮ್ಯಾನ್ಗಳು. ಇಲ್ಲೂ ಅದೇ ಥರನೇ ಬಾಳ್ತಾ ಇದ್ದಾರೆ. ಯಾರನ್ನೂ ಬಿಡಲ್ಲ. ಅಲ್ಲೇ ಏನು ಬೇಕೋ ಮಾಡಾಕ್ಬಿಡ್ತಾರೆ. ಏನು ಮಾಡೋಕ್ಕಲ್ಲ. ಎಲ್ಲ ದೇಶದ ಸಮಸ್ಯೆ ಬಗೆಹರಿಸ್ಬೇಕು ಅಂದರೆ ಪ್ರಜೆಗಳು ಅನ್ಯೋನ್ಯವಾಗಿರಬೇಕು. ಪ್ರಜೆಗಳೆಲ್ಲ ಜೊತೆ ಆಗಬೇಕು. ಯೋಚನೆ ಮಾಡೋ ಶಕ್ತಿ ಇರಬೇಕು. ನಾನೇನು, ನನ್ನ ಭವಿಷ್ಯ ಏನು, ನನ್ನ ಹೆಂಡತಿ ಮಕ್ಕಳೇನು, ಈ ದೇಶದ ಭವಿಷ್ಯ ಏನು ಅಂದ್ಕೊಂಡ್ರು ಹೋಗಬೇಕು.
ಹಾಗಾದ್ರೆ ಮಾತ್ರ ಸರಿ ಹೋಗುತ್ತೆ ಹೊರತು ಪ್ರತಿಯೊಂದಕ್ಕೂ ಪೊಲೀಸ್ ರಕ್ಷಣೆ ಇಲಾಖೆನೇ ಕಾಯಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ಎಷ್ಟು ಜನ ಅಂತ ಕಾಯಕ್ಕಾಗುತ್ತೆ? 6 ಕೋಟಿ ಜನದಲ್ಲಿ ಎಲ್ಲಿ ಕಾಯ್ತೀರಿ? ಇಲ್ಲಿ ಜನಗಳು ಸಪೋರ್ಟ್ ಇರಬೇಕು. ಒಬ್ಬನಿಗೆ ಯಾರೋ ಒಬ್ಬ ಗಲಾಟೆ ಮಾಡ್ತಾರೆ, ಯಾಕಯ್ಯ ಮಾಡ್ತೀಯ, ಅವ್ನು ಕೇಳಿ ಹಿಡ್ಕೊಂಡು ಕೇಳೋ ಕೆಪಾಸಿಟಿ ಇರಬೇಕು. ಹೊಡಿಲ್ಲ ನಾನು ಇದ್ದೀನಿ ಅನ್ನೋದಲ್ಲ, ಇದೆಲ್ಲ ಮಾಡಬಾರ್ದು. ಇಂಡಿಯಾದವರು ನಾವು ಹಿಂದೂಗಳು ಯಾವತ್ತೂ ಟಾರ್ಗೆಟ್ ಆಗೋದೂ ಇಲ್ಲ, ನಾವು ಪ್ರಾಣವನ್ನು ಯಾರನ್ನೂ ಕಳೆಯೋದೂ ಇಲ್ಲ. ನಾವು ಹಿಂದೂಗಳೆಲ್ಲ ಸುಮ್ಮನೆ ಹಿಂದೂ ಅವರು ಹೇಳ್ಬೋದು ಅಷ್ಟೇ, ಹಿಂದೂಗಳ ಮೇಲೆ ಇದು ಮಾಡ್ಕೊತೀವಿ ಅಂತ. ಜಾತಿ ಬೇಕಿಲ್ಲ, ಜಾತಿ ಹೀನವಾದರೂ ಜ್ಯೋತಿತಾ ಹೀನವೇ ಎಲ್ಲ ಇದೆ. ಅರ್ಥ ಮಾಡ್ಕೊಂಡು ಬಾಳ್ಬೇಕಷ್ಟೇ. ಸಂವಿಧಾನದಲ್ಲಿ ಅರ್ಥ ಮಾಡ್ಕೊಂಡು ಬಾಳಿರೆ ಇದು ಒಂದು ರಾಜ್ಯ ಆಗುತ್ತೆ. ಮಹಾರಾಜರ ಕಾಲದಲ್ಲಿ ಹೆಂಗಿದ್ದು? ಅವಾಗೆಲ್ಲ ಜಾತಿ ಒಂದೇ ಶಿಕ್ಷೆ ಈಗಿಲ್ವ? ಕೆಲವು ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲೇ ಶಿಕ್ಷೆ ಕಮ್ಮಿ. ಈಗ ನೋಡಿ ದುಬೈ, ಅಲ್ಲೆಲ್ಲ ಶಿಕ್ಷೆ ಏನು? ಅಲ್ಲೆಲ್ಲ ಇದಿದೆ, ಅದು ಸುಲಭವಾಗಿ ಅವರು ಯೋಚನೆ ಮಾಡ್ತಾರೆ. ಔಟ್ ಆಫ್ ಕಂಟ್ರಿಯಲ್ಲ ಯೋಚನೆ ಮಾಡ್ತಾಯಿದ್ದಾರೆ, ಇದು ಉಗ್ರಗಾಮಗಳು ಮಾಡಿರೋ ತಪ್ಪು, ನೀವು ಸರಿಯಾದಂಥ ನಿಲುವು ತೆಗೆದುಕೊಳ್ಳಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಏನು ಹೇಳುತ್ತೆ? ಏನು ಹೇಳೋಕ್ಕಾಗೋದಿಲ್ಲ. ಅವ್ರು ಏನು ಮಾಡಬೇಕು, ರಕ್ಷಣಾ ಇಲಾಖೆಗೆ ಅವರು ಇದು ಮಾಡ್ತಾರೆ. ಗೃಹ ಇಲಾಖೆಗೆ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ, ನಿಮ್ಮ ಇದಕ್ಕೆ ಬಿಟ್ಬಿಟ್ಟಿದ್ದೀವಿ, ಇನ್ಮೇಲೆ ನೀವು ಆ ಉಗ್ರಗಾಮಿಗಳು ಸದೆ ಬಡೀರಿ ಅಂತೇಳಿ ಬಿಟ್ಬಿಟ್ಟವ್ರು. ಅವರು ಸದೆ ಬಡಿಯೋತಕ್ಕಲ್ಲ ಇವ್ರು ಏನು ಮಾಡೋಕ್ಕಲ್ಲ. ಇಲ್ಲ ಸದೆ ಬಡಿದವಾದ್ರೆ ಇವರು ಒಂದು ದಿವಸ ಇದಾಗದ. ಈಗ ರಾಜೀವ್ ಗಾಂಧಿ ನೋಡಿದ್ರಲ್ಲ, ಈಗ ಎಲ್ಲೆಲ್ಲಿ ಹೆಂಗಾದ್ರು ಆಗ ಹಂಗೆ ಆಗ್ತಾರೆ. ಬಿಟ್ಕೊಂಡು ಹೋದರೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿನೇ ಗುಂಡಿಟ್ಕೊಂಡ್ರಪ್ಪ ಪ್ರೈಮ್ ಮಿನಿಸ್ಟರ್ನೇ. ಈಗ ರಾಜೀವ್ ಗಾಂಧಿನೇ ಇದು ಮಾಡಿ ಬ್ಲಾಸ್ಟ್ ಮಾಡಿ ಬಿಸಾಕಿದಪ್ಪ. ಏನು ಹಂಗೆ ಆಗುತ್ತೆ ಹಂಗೆ ಸಮಾಜ. ಇವ್ರನ್ನ ಎಲ್ಲಿವರೆಗೂ ಬೆಳೆಸ್ತೀರಾ? ಎಜುಕೇಷನ್ ಕೊಡಬೇಕು, ವಿದ್ಯಾವಂತರು ಮಾಡಬೇಕು, ಬುದ್ಧಿಜೀವಿ ಆಗಬೇಕು, ದುಡ್ಡು ಮಾಡು, ಕಾರ್ ತಗೋ, ಸಂಸಾರ, ಮದುವೆ ಆಗು, ಮಕ್ಕಳನ್ನ ಓದಿಸು, ವಿದ್ಯಾವಂತರು ಮಾಡು, ಅಮೇರಿಕಕ್ಕೆ ಹೋಗು, ಜಪಾನ್ಗೆ ಹೋಗು, ಜರ್ಮನ್ಗೆ ಹೋಗಿ ನೋಡ್ಕೊ ಬಾ. ಸಾಯಂಕಾಲ ಬಂದರೆ ಅಚ್ಚುಕಟ್ಟಾಗಿ ಊಟ ಮಾಡಿ ಮಲಿಕಳಿ, ಸಂತೋಷವಾಗಿರಿ. ಇದ್ದರೆ ಬೆಳಿಗ್ಗೆ ಎದ್ದೋಳಿ, ಇಲ್ದೆಲ್ಲ ಹೋದರೆ ಶವ ಸಂಸ್ಕಾರ ಮಾಡಿ ಸತ್ತೋದ್ರೆ ಅದಕ್ಕೆ ಮಾಡೋಕ್ಕಾಗತ್ತೆ. ಜೀವನನೇ ಹೆಂಗೆ ನಮ್ಮದು? ನಾವೇನು ಹೆಚ್ಚಿಗೆ ದಿವಸ ಬಾಳೋಕ್ಕಾಗಲ್ಲ. ಪುನರತಿ ಜನನಂ ಪುನರತಿ ಮರಣಂ. ಹುಟ್ಟಿದವನು ಸಾಯಲೇಬೇಕು. ಯಾವ ರಾಜ್ಯ, ಯಾವ ಶ್ರೀಮಂತ, ಯಾವ ಪ್ರಧಾನಿ ಆದರೂ ಏನೂ ಮಾಡೋಕ್ಕಾಗಲ್ಲ. ಪ್ರಜೆಗಳು ಎಲ್ಲಿವರೆಗೂ ಸುಖದಿಂದ ಇರ್ತಾರೆ ಅಲ್ಲಿವರೆಗೂ ಅವರು ಸುಖವಾಗಿರ್ತಾರೆ. ಇವರು ಕ್ರಿಮಿನಲ್ಗಳು ಆದರೆ ಏನೂ ದೇಶ ಉಳ್ಸೋಕ್ಕಾಗಲ್ಲ. ನಾವೆಲ್ಲ ಕ್ರಿಮಿನಲ್ಗಳು ಆಗಲ್ಲ, ಉಗ್ರಗಾಮಿಗಳು ಆಗೋಕ್ಕಾಗಲ್ಲ. ಉಗ್ರಗಾಮಿಗಳು ಆಗೋದು ಬಿಡಬೇಕು. ಪ್ರತಿಯೊಂದು ಮನೆಯವರು ಬುದ್ಧಿ ಹೇಳಬೇಕು. ಈಗ ನಾನು ನನ್ನ ಮಗನಿಗೆ ಬುದ್ಧಿ ಉಗ್ರಗಾಮಿ ಆಗಬೇಡ, ಓದಕ್ಕೆ ಹೋಗಲ್ಲ, ವಿದ್ಯಾವಂತ ಮಾಡು, ಹೋಗು ಹೇಳ್ಬೇಕು, ಹೋಗು ವ್ಯಾಪಾರ ಮಾಡು, ಬಿಸ್ನೆಸ್ ಮಾಡು, ದುಡಿ, ಇನ್ನೊಬ್ಬನ ಪ್ರಾಣ ಕಳಿಬೇಡ ಹೇಳ್ಬೇಕು. ಇದನ್ನು ಪ್ರತಿಯೊಬ್ಬರೂ ಒಂದು ಮನೆಯಲ್ಲಿ ಮಾಸ್ಟರ್ ಆಗಬೇಕು. ತಂದೆ ತಾಯಿ ಎಲ್ಲ ಬುದ್ಧಿಜೀವಿ ಆಗಬೇಕು. ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು. ಸುಮ್ಮನೆ ಜಗಳ ಆಡೋದು, ಆ ರೋಡ್ಗಳ ಜಗಳ ಆಡೋದು, ಉಗ್ರಗಾಮಿ ಆಗೋದು, ಅವನೇನೋ ಮಾಡ್ದ, ನಾನು ಅವ್ನು ಸಾಯಿಸ್ಬಿಡ್ತೀನಿ, ಅವ್ನು ಗನ್ ಇಟ್ಬಿಡ್ತೀನಿ, ನಾನು ಇವನು ಮಾಡಿಬಿಡ್ತೀನಿ ಅನ್ನೋದು ಬಿಟ್ಬಿಡ್ಬೇಕಾದ. ಅದು ಬಿಟ್ಟರೆ ಸರಿಯಾಗಿ ಹೋಗುತ್ತೆ, ಏನೂ ಆಗಲ್ಲ. ಇದು ತಪ್ಪು. ಸರ್ಕಾರ ತೆಗೆದುಕೊಂಡು ಕರೆಕ್ಟಾಗಿ ನಿರ್ಣಯ ಇದೆ, ಏನು ತಪ್ಪೇನಿಲ್ಲ. ಅದು ಒಂದು ಒಳ್ಳೆ ಸರ್ಕಾರ ಇರಬೇಕು ಸರ್. ಯಾಕಂದರೆ ಈ ಸರ್ಕಾರ ಚೆನ್ನಾಗಿಲ್ಲ. ಇದು ಸಿದ್ದರಾಮಯ್ಯನ ಸರ್ಕಾರ ನನಗೆ ಚೆನ್ನಾಗಿ ಹಿಡಿಸ್ತಾ ಇಲ್ಲ. ಈ ಪ್ರಜೆಗಳಿಗೆ ಓಟ್ಗಳು ಮಾತ್ರ ಹಾಕ್ಸ್ಕೊತಾರೆ. ಏನಕ್ಕೆ ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ. ಒಬ್ಬ ಬಡಪ ಇದ್ರೂ ಅವ್ನಿಗೊಂದು 100-200 ರೂಪಾಯಿ ಕೊಟ್ಟರೆ ಅವನೇನು ಮಾಡ್ತಾನೆ? ಓಟ್ ಹಾಕ್ಬಿಡ್ತಾನೆ. ಹೌದು ಮೇಡಮ್, ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದವ್ರೆ ಮೋಸ ಮಾಡಿಬಿಟ್ರೆ ಏನು ಮಾಡ್ತೀರಾ ಮೇಡಮ್? ನಮ್ಮ ಪ್ರಕಾರ ಯಾವ ಸರ್ಕಾರ ಬರಲಿ ಮೇಡಮ್, ಆದರೆ ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ. ಈಗೇನೋ ಸಿದ್ದರಾಮಯ್ಯ ಬಂದ ತಕ್ಷಣ ಏನೋ ಒಂದು ಇದು ಮಾಡಿದ್ರು, ಏನದು ಗೃಹಲಕ್ಷ್ಮಿ ಅವೆಲ್ಲ ಮಾಡಿದ್ರು. ಒಳ್ಳೇದಾಯ್ತು ಕೆಲವು ಜನಕ್ಕೆ. ಯಾಕೆ ಅಂದರೆ ಬಡವ್ರಿಗೆ ಆಯಿತು ಚೆನ್ನಾಗಿ. ಕೆಲವು ಜನಕ್ಕೆ ಔಷಧಿಗೆ ಇರೋ ದುಡ್ಡು. ನಾನು ಜಯದೇವ್ ಹಾಸ್ಪಿಟ್ಲಲ್ಲೂ ಎಲ್ಲ ನೋಡಿದ್ದೀನಿ. ನೋಡಿದ್ದೀನಿ. ಕೆಲವು ಜನಕ್ಕೆ ಊಟ ಇಲ್ಲ ಅಂದರೆ ಊಟನೂ ಕೊಡ್ತಾವ್ರು ಅಲ್ಲಿ ಫ್ರೀಯಾಗಿ. ಅಂಥವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅಷ್ಟೇ.
ನಾವು ಬೆಂಬಲ ಕೊಡಬೇಕು ಅವ್ರಿಗೆ, ಊಟ ಇಲ್ದವ್ರಿಗೆ. ಕೆಲವು ಜಯದೇವ್ ಹಾಸ್ಪಿಟ್ಲಿಗೆ ಬರ್ತಾರೆ, ದುಡ್ಡು ಇರಲ್ಲ, ಏನು ಮಾಡ್ತೀರಾ? ದುಡ್ಡು ಇರಲ್ಲ. ಸರ್ಕಾರ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ನಾನು ಸರ್ಕಾರಕ್ಕೇನು ಹೇಳಕ್ಕೆ ಇಷ್ಟಪಡಲ್ಲ ಮೇಡಮ್. ಯಾಕಂದರೆ ಸರ್ಕಾರ ಒಳ್ಳೇದು ಮಾಡಲಿ ಅಂತ ನಾವು ವೋಟ್ ಮಾಡೋದೇನಕ್ಕೆ? ಇವಾಗ ಸರ್ಕಾರ ಒಳ್ಳೇದು ಮಾಡ್ತಿದ್ಯಾ ನಿಮಗೆ? ಇಲ್ಲ, ಒಳ್ಳೇದು ಮಾಡ್ತಾ ಇಲ್ಲ. ಯಾಕೆ ಸರ್? ಅದು ಅವ್ರಿಗೆ ಗೊತ್ತಾಗಬೇಕು ಮೇಡಮ್. ಅಷ್ಟೇ, ಸರ್ಕಾರ ಅಂತ ಒಳ್ಳೇದು ಮಾಡ್ತಾನೆ ಇಲ್ಲ. ಯಾಕಂದರೆ ಅವ್ರು ದುಡ್ಡು ಮಾಡ್ಕೊತಾರೆ, ಮೈನಿಂಗ್ ಮಾಡ್ತಾವ್ರೆ. ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾವ್ರೆ? ಅವರು ಮೈನಿಂಗ್ ಬಿಸ್ನೆಸ್ಸೇ. ಅವ್ರಿಗೋಸ್ಕರ ಅವ್ರು ದುಡ್ಡು ಮಾಡ್ಕೊತಾರೆ ಹೊತ್ತು ಅವರು ಒಳ್ಳೆ ಮಕ್ಕಳಿಗೆ. ಈಗ ಇದಕ್ಕೆ ಹೇಳ್ತೀನಿ ಒಂದು ಎಕ್ಸಾಂಪಲ್ಲು. ಇವರು ಏನು ಕುಮಾರಸ್ವಾಮಿ ಅವರಪ್ಪ, ಈಗ ವಯಸ್ಸಾಗಿದೆ ಅವ್ರಿಗೆ, ಸರ್ಕಾರ ಬೇಕು ಅವ್ರಿಗೆ. ಈಗ ಸಾಯೋ ಟೈಮು. ಹಾಂ ಹೇಳಿ, ನೀವು ಹೇಳಿ, ಸಾಯೋ ಟೈಮ್ ಅವ್ನು ಬೇಕಾ? ಸರ್ಕಾರ ಬೇಕಾ? ಅಷ್ಟೇ ಮೇಡಮ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.